ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇನೋ ಅನ್ನುವಂತಹ ಒಂದು ಸ್ಯಾಚೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನೋ ಸ್ಯಾಚೆಟ್ ನಿಮಗೆ ನೋಡಲಿಕ್ಕೆ ಇದು ಬಾಕ್ಸ್ ಪ್ಯಾಕಿಂಗ್ ಈ ರೀತಿ ಬರುತ್ತೆ. ನಿಮಗೆ ಸ್ಯಾಚೆಟ್ ಸಪ್ರೇಟಾಗೇ ಬರುತ್ತೆ. ನನ್ನ ಕಡೆ ಇರುವಂಥ ಒಂದು ಪ್ಯಾಕೇಜ್ ಬಂದುಬಿಟ್ಟು ಅಂದರೆ ಇನೋ ಬಂದುಬಿಟ್ಟು ಇದು ಒಂದು ಲೆಮನ್ ಫ್ಲೇವರ್ ಆಗಿರುತ್ತೆ. ಸೊ ಇದರಲ್ಲಿ ಹಲವಾರು ಫ್ಲೇವರ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅಂದರೆ ಆರೆಂಜ್, ಲೆಮನ್, ರೆಗ್ಯುಲರ್, ಕೋಲಾ ಫ್ಲೇವರ್, ಸೊ ಇನ್ನೂ ಹಲವಾರು ಒಂದು ಜೀರಾ ಅನ್ನುವಂಥ ಒಂದು ಅದು ಕೂಡ ಈಗ ಸಿಗುತ್ತೆ ಒಂದು ಫ್ಲೇವರಲ್ಲಿ. ಸೊ ಎಲ್ಲ ಫ್ಲೇವರ್ ತೆಗೆದುಕೊಂಡಾಗ ಕೂಡ ನಿಮಗೆ ಇದು ಒಂದು ಯೂಸಸ್ ಮಾತ್ರ ಒಂದೇ ರೀತಿ ಇರುತ್ತೆ. ಸೊ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ. ಸೊ ಇದು ಪ್ಯಾಕೇಜಿಂಗ್ ನೋಡೋದಾದ್ರೆ ಸ್ನೇಹಿತರೆ ಇದು ಅಂದರೆ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು JSK ಅವರು ಈ ಒಂದು ಕಂಪ್ನಿನ ಈ ಒಂದು ಇನೋ ಅನ್ನೋಂಥ ಒಂದು ಮಾರ್ಕೆಟಿಂಗ್ ಮಾಡಿದ್ದಾರೆ. ಮತ್ತು ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ. ಮತ್ತು ಇದ್ರ ಪ್ಯಾಕೇಜಲ್ಲಿ ಎಷ್ಟಿರ್ತಾವಪ್ಪ ಅಂದರೆ ನಿಮಗೆ 60 ಸ್ಯಾಚೆಟ್ ಇರ್ತಾವೆ. ನಿಮಗೆ 60 ಸ್ಯಾಚೆಟ್ 5 ಗ್ರಾಮ್ ಅಂದರೆ ಒಂದು ಸ್ಯಾಚೆಟಿಗೆ 5 ಗ್ರಾಮ್ ಇರ್ತವೆ. ಸೊ ಅಂಥ 60 ಸ್ಯಾಚೆಟ್ಗಳು ನಿಮಗೆ ಇದು ಇದರಲ್ಲಿ ಸಿಗ್ತಾ ಹೋಗ್ತವೆ. ಬೆಲೆ ಬಂದುಬಿಟ್ಟು ಇದು 10 ರೂಪಾಯಿಗೆ ಒಂದು ಸ್ಯಾಚೆಟಿಗೆ ನಿಮ್ಗೆ 10 ರೂಪಾಯಿ ಬೀಳುತ್ತೆ ಈ ಒಂದು ಇನೋ ಸ್ಯಾಚೆಟ್. ಇದನ್ನು ಓಪನ್ ಮಾಡೋಣ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಈ ರೀತಿ ಓಪನ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನೀವು ಇಲ್ಲೇ ಒಂದು ಕೆಳಗಡೆ ಓಪನ್ ಮಾಡೋದು ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಲ್ಲೇ ಏನು ಮಾಡ್ಬೋದಪ್ಪ ಅಂದರೆ ಸೊ ಇಲ್ಲೇ ಓಪನ್ ಮಾಡ್ಬೋದು. ಈ ರೀತಿ ನೀವು ಇಲ್ಲಿ ಸೊ ಇದು ಮಾಡಿದಾರಲ್ಲ, ಹೋಲ್ ಮಾಡಿದಾರಲ್ಲ, ಸೊ ಅದನ್ನು ಓಪನ್ ಮಾಡ್ಕೊಂಡು ಇಲ್ಲೇ ನೀವು ಒಂದು ಸ್ಯಾಚೆಟನ್ನು ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಮ್ಯಾಗಡೆ ಓಪನ್ ಮಾಡಿಕೊಂಡು ಈ ರೀತಿ ನೀವು ಓಪನ್ ಮಾಡಿಕೊಂಡು ಇಲ್ಲೇ ನೀವು ಏನು ಮಾಡ್ಬೋದು ಆ ಸ್ಯಾಚೆಟನ್ನು ತೆಗೆದುಕೊಳ್ಬೋದು. ಸೊ ಈ ರೀತಿ ನಿಮಗೆ ಸ್ಯಾಚೆಟ್ಗಳು ಸಿಗ್ತಾವೆ ಒಂದು ಬಾಕ್ಸಲ್ಲಿ. ಸೊ ಒಂದು ಬಾಕ್ಸಲ್ಲಿ ಒಂದು 60 ಸ್ಯಾಚೆಟ್ಗಳು ನಿಮಗೆ ಈ ಒಂದು ಬಾಕ್ಸಲ್ಲಿ ಸಿಗ್ತಾವೆ. ಸೊ ಈ ರೀತಿ ನೋಡಲಿಕ್ಕೆ ನಿಮ್ಗೆ 60 ಸ್ಯಾಚೆಟ್ಗಳು ನಿಮಗೆ ಇದರಲ್ಲಿ ಕಾಣ್ತವೆ. ಈ ಒಂದು ಸ್ಯಾಚೆಟ್ ಬಂದುಬಿಟ್ಟು ನಿಮ್ಗೆ 5 ಗ್ರಾಮ್ ಇರುತ್ತೆ. ಸೊ ಈ ಒಂದು ಸ್ಯಾಚೆಟ್ ಅಂತಂದರೆ ಈ ಒಂದು 5 ಗ್ರಾಮ್ ಅಂತಂದರೆ ಇದನ್ನು ಈ ಸ್ಯಾಚೆಟನ್ನು ನಾವು ಯಾವ ರೀತಿ ಇದನ್ನು ಅಂದರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಬೆನಿಫಿಟ್ಸನ್ನು ನೋಡೋದದ. ಅದಕ್ಕಿಂತ ಮುಂಚೆ ಇದರಲ್ಲಿ ಏನಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಸೊ ಅದು ಕೆಮಿಕಲ್ ಕಾಂಪೋಸಿಷನ್ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಸ್ನೇಹಿತರೆ ಈ ಒಂದು ಇನೋ ಅನ್ನುವಂಥ ಒಂದು ಸ್ಯಾಚೆಟ್ ಬಂದುಬಿಟ್ಟು ಇದು ಪ್ಯೂರ್ಲಿ ಆಯುರ್ವೇದಿಕ್ ಮೆಡಿಸಿನ್ ಆಗಿರುತ್ತೆ. ಯಾಕಂದರೆ ಇವರ ಒಂದು ಆಯುರ್ವೇದಿಕ್ ಪ್ರಾಪರ್ಟರಿ ಮೆಡಿಸಿನ್ ಅಂದರೆ ಯಾವುದೇ ರೀತಿ ಕೆಮಿಕಲ್ ಇರೋಲ್ಲ, ಆಯುರ್ವೇದಿಕ್ ಮೆಡಿಸಿನ್ ಇರುತ್ತೆ. ಸೊ ಇದರಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಸಾವರೆ ಜಿಕ್ಸರ ಶುದ್ಧ ಒಂದು 2.91 ಗ್ರಾಮ್ ಇದೆ. ಮತ್ತು ನಿಂಬು ಕಮಲಮ್ಮ ಶುಷಕಮ್ಮ 2.04 ಗ್ರಾಮ್ ಇದರಲ್ಲಿ ಒಂದು ಇನ್ಗ್ರೀಡಿಯೆಂಟ್ಸ್ ಮತ್ತು ಕೆಮಿಕಲ್ ಅಂದರೆ ಕಾಂಪೋಸಿಷನ್ ಈ ಒಂದು ಏನೋ ಸಾಲ್ಟಲ್ಲಿದೆ ಲೆಮನ್ ಫ್ಲೇವರಲ್ಲಿ ಈ ಒಂದು ಇದರಲ್ಲಿ ಇರುತ್ತೆ. ಮತ್ತು ಈ ಒಂದು ಇನೋ ಸ್ಯಾಚೆಟ್ ಬಂದುಬಿಟ್ಟು ಸ್ನೇಹಿತರೆ ಈ ಒಂದು ಇನೋ ಸ್ಯಾಚೆಟ್ ಅದಾವಲ್ಲ ಏನದವಲ್ಲ, ಸೊ ಈ ಒಂದು ಇನೋ ಸ್ಯಾಚೆಟ್ ಬಂದುಬಿಟ್ಟು ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಮೇನ್ಲಿ ಪರ್ಪಸ್ ಎಸಿಡಿಟಿ ಗ್ಯಾಸ್ ಸಲುವಾಗಿ ಈ ಒಂದು ಇನೋ ಸ್ಯಾಚೆಟನ್ನು ಯೂಸ್ ಮಾಡ್ತಾರೆ. ಅಂತಂದ್ರೆ ನೀವು ಅಂದ್ರೆ ಫಾಸ್ಟ್ ರಿಲೀಫ್ ಕೊಡುತ್ತೆ. ಏನಾದರೂ ನಿಮಗೆ ಎಸಿಡಿಟಿ ಆಗ್ತಿತ್ತಂದ್ರೆ, ಗ್ಯಾಸ್ ಆಗ್ತಾ ಇತ್ತಂದ್ರೆ ಆ ಒಂದು ತೊಂದರೆಯಿಂದ ಏನಾಗುತ್ತೆ ನಿಮಗೆ ಬೇಗ ಕೊಡುತ್ತೆ. ಇವರು ಹೇಳೋ ಪ್ರಕಾರ ಗೆಟ್ಸ್ ಟು ವರ್ಕ್ಸ್ ಇನ್ 6 ಸೆಕೆಂಡ್ಸಲ್ಲಿ ಏನು ಮಾಡುತ್ತೆ ಈ ಒಂದು ಸ್ಯಾಚೆಟ್ ಏನು ಮಾಡುತ್ತೆ ಎಸಿಡಿಟಿಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಸ್ಯಾಚೆಟನ್ನು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತಂತ ಹೇಳೋದಾದ್ರೆ ಸ್ನೇಹಿತರೆ ಈ ಒಂದು ಸ್ಯಾಚೆಟನ್ನು ಏನಿಲ್ಲ, ವೆರಿ ಸಿಂಪಲ್ ಇದೆ. ಅಂದರೆ ಈ 150 ml ವಾಟರ್ ತೆಗೆದುಕೊಳ್ಬೇಕಾಗತ್ತೆ. 150 ml ವಾಟರ್ ತೆಗೆದುಕೊಂಡು ನಂತರದಾಗಿ ಈ ಒಂದು ಸ್ಯಾಚೆಟನ್ನು ಪೂರ ಮಿಕ್ಸ್ ಮಾಡಿಕೊಂಡು ನೀವು ಪೂರಣ ಎಟ್ ಎ ಟೈಮ್ ಕುಡಿಬೇಕಾಗುತ್ತೆ. ಸಿಪ್ ಬೈ ಸಿಪ್ ಕುಡ್ಲಿಕ್ಕೆ ಹೋಗ್ಬಾರ್ದು. ಸೊ ಪೂರಣ 150 ml ಸಹ ನೀವು ಏನು ಮಾಡ್ಬೇಕು ಎಟ್ ಎ ಟೈಮ್ ಒಂದು ಸಲ ತೆಗೆದುಕೊಂಡು ಪೂರಣ ಏನು ಮಾಡ್ಬೇಕು ಈ ಒಂದು ಇನ್ನೊಂದು ಪೂರ ವಾಟರ್ ಏನಿರುತ್ತೆ 150 ml ವಾಟರ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದರೆ ಇದನ್ನು ಅಂದರೆ ಯಾರ್ಯಾರು ತೆಗೆದುಕೊಳ್ಬೇಕಂತ ಹೇಳಿದ್ರೆ ಅಂದರೆ ಇದನ್ನು 12 ಇಯರ್ಸ್ ಮೇಲ್ಪಟ್ಟಂತಹ ಒಂದು ಏನಿರ್ತಾರಲ್ಲ, ಸೊ ಯಾರಾದರೂ ಇರ್ಬೋದು, 12 ವರ್ಷ ಮೇಲ್ಪಟ್ಟರೆ ಈ ಒಂದು ಇನ್ನೊಂದು ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತೇನೆ. ಸೊ ಇದನ್ನು ಪರ್ ಡೇ ಎಷ್ಟು ತೆಗೆದುಕೊಳ್ಬೇಕಂದ್ರೆ ಪರ್ ಡೇ 2 ತೆಗೆದುಕೊಂಡ್ರೆ ಸಾಕು. 2ಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡ್ಕೊಬಾರ್ದ್ರೆ ಹಂಗೆ 14 ದಿನ ಲಾಸ್ಟ್ ಅಂದರೆ 14 ದಿನ ಮಟ್ಟ ಈ ಒಂದು ಇನ್ನೂ ಸ್ಯಾಚೆಟ್ನ ತೆಗೆದುಕೊಳ್ಬೋದು. 14 ದಿನ ಆದ್ಕೊಳ್ಳಿ ನೀವು ಏನಾದರೂ ಜಾಸ್ತಿ ಇದು ಆಗ್ತಾಯಿತ್ತು ಅಂದರೆ ತ್ರಾಸ ಆಗ್ತಾಯಿತ್ತು ಅಂದರೆ ಮತ್ತು ಇನ್ನೂ ಕಡಿಮೆ ಆಗಲಿಲ್ಲಪ್ಪ ಅಂದರೆ ನೀವು ಅವಾಗ ಏನು ಮಾಡೋದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ಪರ್ ಡೇ 2 ಸ್ಯಾಚೆಟ್ 14 ದಿನ ಒಳಗೆ ತೆಗೆದುಕೊಳ್ಳಿ ಸಾಕು, ಅಷ್ಟು ಕಡಿಮೆ ಆಗುತ್ತೆ. ಸೊ ಇನ್ ಕೇಸ್ ನೀವು 14 ದಿನ ತೆಗೆದುಕೊಂಡಾಗ ಈ ಒಂದು ಸ್ಯಾಚೆಟ್ಗಳು ಏನದ ಈ ಒಂದು ನೀವು ಎಸಿಡಿಟಿ ಏನಾದರೂ ಕಡಿಮೆ ಆಗಲಿಲ್ಲಪ್ಪ ಅಂತಂದರೆ ಅವಾಗ ಏನು ಮಾಡ್ಯಪ್ಪ ಅಂದರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇವಾಗ ಗೊತ್ತಾಯಿತು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು. ಸೊ ಮತ್ತು ಇನ್ನು ಪ್ರಿಕಾಷನ್ಸ್ ಟಿಪ್ಸ್ ಮತ್ತು ವಾರ್ನಿಂಗ್ಸನ್ನು ನೋಡೋದಾದ್ರೆ ಈ ಕಿಡ್ನಿ ಪೇಷಂಟ್, BP ಪೇಷಂಟ್, ಪ್ರೆಗ್ನೆಂಟ್ ಮತ್ತು ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಮಾಡ್ತಾ ಇದ್ದಾರೆ ಮತ್ತು ಲಿವರ್ ಅಥವಾ ಏನೋ ಪ್ರಾಬ್ಲಮ್ ಇರ್ತದೆ ಮತ್ತು ಬೇರೆ ಏನಾದರೂ ಡಿಶೀಸ್ ಇತ್ತಂದ್ರೆ ಸೊ ಅಂಥವ್ರಿಗೆ
ಕರೆಕ್ಟಾಗಿ ಈ ಒಂದು ಸ್ಯಾಚೆಟನ್ನು ಏನು ಮಾಡಬೇಕಾಗುತ್ತೆ ನೋಡಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಅವ್ರ ಕಂಡೀಷನ್ ಏನು ಮಾಡೋದು ಆ ಕಂಡೀಷನ್ ನೋಡಿ ಏನು ಮಾಡ್ತಾರೆ ಡಾಕ್ಟ್ರುಗಳು ರೆಕಮೆಂಡ್ ಮಾಡ್ತಾರೆ ಈ ಒಂದು ಏನೋ ಸ್ಯಾಚೆಟ್. ಜನರಲಾಗಿ ಎಲ್ಲರೂ ತೆಗೆದುಕೊಳ್ತಾರೆ, ಏನು ತೊಂದರೆ ಆಗೋಲ್ಲ. ಸೊ ಏನಾಗುತ್ತೆ ಕೆಲವೊಂದು ಟೈಮ್ ಸರಿ ಇಲ್ದಾಗ ಏನಾಗುತ್ತೆ ಅಂತಂದರೆ ಅಕಸ್ಮಾತ್ ಇದರಿಂದ ಕೂಡ ಏನಾದರೂ ಪ್ರಾಬ್ಲಮ್ ಆಗ್ತಿರ್ಬೋದು ಅಂತ. ಅದಕ್ಕಾಗಿ ಏನು ಮಾಡಿ ಅಂತಂದ್ರೆ ಈ ಒಂದು ಇನೋವನ್ನು ಸೊ ಈ ಥರ ಕೆಲವೊಂದಿಷ್ಟು ಡಿಸೀಸ್ ಇತ್ತಂದ್ರೆ ನಿಮಗೇನು ಅಲರ್ಜಿ ರಿಯಾಕ್ಷನ್ ಇತ್ತಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಇನೋ ಸ್ಯಾಚೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.